ಒಂದು ವರ್ಷದ ವ್ಯಾಲ್ಯೂ ಎಷ್ಟು ಅಂತ ತಿಳ್ಕೊಬೇಕು ಅಂದರೆ ಯಾರು ಎಕ್ಸಾಮಲ್ಲಿ ಫೇಲ್ ಆಗಿರ್ತಾರೋ ಅವ್ರ ಹತ್ರ ಕೇಳಿ. ಒಂದು ಮಂತ್ನ ವ್ಯಾಲ್ಯೂ ಯಾರಿಗೆ ಪ್ರೀವಿಯಸ್ ಮಂತ್ ಸ್ಯಾಲ್ರಿ ಸಿಕ್ಕಿರಲ್ವೋ ಅವ್ರ ಹತ್ರ ಕೇಳಿ. ಒಂದು ವೀಕ್ನ ವ್ಯಾಲ್ಯೂ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟ್ ಹತ್ರ ಕೇಳಿ. ಒಂದು ದಿನದ ವ್ಯಾಲ್ಯೂ ಯಾರು ಒಂದು ಪೂರ್ತಿ ದಿನ ಹಸಿವಿನಿಂದ ಬಳಗಿರ್ತಾರಲ್ವಾ ಅವ್ರ ಹತ್ರ ಕೇಳಿ. ಒಂದು ಗಂಟೆಯ ವ್ಯಾಲ್ಯೂ ಯಾರು ಮತ್ತೊಬ್ಬರಿಗೋಸ್ಕರ ವೇಟ್ ಮಾಡಿರ್ತಾರೋ ಅವ್ರ ಹತ್ರ ಕೇಳಿ. ಒಂದು ಮಿನಿಟ್ನ ವ್ಯಾಲ್ಯೂ ಯಾರಿಗೆ ಟ್ರೈನ್ ಕಣ್ಮುಂದೆ ಮಿಸ್ ಆಗಿರುತ್ತೋ ಅವ್ರ ಹತ್ರ ಕೇಳಿ. ಒಂದು ಸೆಕೆಂಡ್ನ ವ್ಯಾಲ್ಯೂ ಯಾರು ಆಕ್ಸಿಡೆಂಟ್ ಆಗ್ತಾ ತಪ್ಪಿಸ್ಕೊಂಡಿರ್ತಾರಲ್ವಾ ಅವ್ರ ಹತ್ರ ಕೇಳಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಂದು ಮಿನಿಟ್ ತುಂಬಾ ಇಂಪಾರ್ಟೆಂಟ್ ಅಂತ ನಿಮ್ಗೆ ಇದರಿಂದನೇ ಗೊತ್ತಾಗುತ್ತೆ. ಏನೋ ಒಂದು ಸಾಧಿಸಬೇಕು ಅಂತ ಅನ್ಕೊಂಡಿರೋ ಈ ಜೀವನದಲ್ಲಿ ಟೀನೇಜ್ ಅಲ್ಲಿ ಟೈಮ್ ನ ವೇಸ್ಟ್ ಮಾಡಿ ಆಮೇಲೆ ಅನ್ಕೋತೀರಾ ನಾನು ಸಾಧನೆ ಮಾಡಕ್ಕೆ ಏನು ಟೈಮೇ ಸಾಕಾಗ್ಲಿಲ್ಲ ಅಂತ. ಕೂಲಿ ಕೆಲಸ ಮಾಡಿ 5 ರೂಪಾಯಿ ದುಡಿಯೋ ಸಾಮಾನ್ಯ ವ್ಯಕ್ತಿಗೂ ದಿನಕ್ಕೆ 24 ಗಂಟೆನೆ, ಗಂಟೆಗಳಲ್ಲೇ ಕೋಟ್ಯಾಂತರ ರೂಪಾಯಿ ಗಳಿಸೋ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಿಗೂ ಇರೋದು ದಿನಕ್ಕೆ 24 ಗಂಟೆನೆ. ಟೈಮ್ ನ ಸರಿಯಾಗಿ ಮ್ಯಾನೇಜ್ ಮಾಡೋರಿಗೆ ಎಲ್ಲ ಕೆಲಸ ಮಾಡೋದಕ್ಕೂ ಟೈಮ್ ಇರುತ್ತೆ. ಟೈಮ್ ನ ವ್ಯಾಲ್ಯೂನ ತಿಳ್ಕೊಳ್ತಾರೆ ಇರೋರು ಮಾತ್ರ ಅಯ್ಯೋ ನನ್ ಟೈಮ್ ಸಾಕಾಗ್ತಾನೆ ಇಲ್ಲ, ನನ್ಗೆ ಟೈಮೇ ಇಲ್ಲ ಅಂತ ಹೇಳಿ ಟೈಮ್ ನ ವೇಸ್ಟ್ ಮಾಡ್ತಾ ಇರ್ತಾರೆ. ನೀವು ಏನಾದ್ರೂ ಇದೇ ರೀತಿ ಟೈಮ್ ವೇಸ್ಟ್ ಮಾಡ್ತಿದ್ರೆ ನೀವು ನಿಮ್ಮ ಡೈಲಿ ಲೈಫ್ ಅಲ್ಲಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ನ ಅಳವಡಿಸ್ಕೊಳ್ಳಿ. ಟೈಮ್ ಮ್ಯಾನೇಜ್ಮೆಂಟ್ ನ ಹೇಗೆ ಅಳವಡಿಸ್ಕೊಳ್ಳೋದು ಅಂದ್ರೆ ಏನು ಇಲ್ಲ, ಸಿಂಪಲ್. ಈ ಒಂದು ವಿಡಿಯೋನ ಫುಲ್ ಆಗಿ ನೋಡಿ, ನಾನು ಹೇಳೋ ಟಿಪ್ಸ್ ನ ಫಾಲೋ ಮಾಡಿ. ಮೊದಲು ಟೈಮ್ ಮ್ಯಾನೇಜ್ಮೆಂಟ್ ಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಟೈಮ್ ಲೈನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಎಲ್ಲ ಆನ್ಸರ್ ಗೊತ್ತಿದ್ರೆ ಸಾಕು, ಇನ್ನೇನು ಭಯ ಇಲ್ಲ ಅಲ್ವಾ? ಇಲ್ಲ, ನೀವು ಅನ್ಕೊಂಡಿರೋ ತಪ್ಪು. ಆನ್ಸರ್ ಎಲ್ಲ ಗೊತ್ತಿದ್ರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ. ಆದ್ರೆ ಗೊತ್ತಿರೋ ಆನ್ಸರ್ ನ ನಿಮ್ಗೆ ಕೊಟ್ಟಿರೋ 3 to 2 hours ಟೈಮ್ ಅಲ್ಲಿ ಬರೆಯೋದಕ್ಕೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಕೌಶಲ್ಯ ಯೂಸ್ ಮಾಡ್ಬೇಕಾಗಿರುತ್ತೆ. ನೆನಪಿಟ್ಕೊಳ್ಳಿ, ಬರೀತಿರೋ ಕ್ವಶನ್ 2 marks 5 marks 10 marks ಅಂತ. ಯಾಕಂದ್ರೆ ಕ್ವಶನ್ ಪೇಪರ್ ನ 3 hours ಗೆ ಪ್ರಿಪೇರ್ ಮಾಡ್ಬೇಕಾದ್ರೆ ಒಂದು ಸೈಂಟಿಫಿಕ್ ಮೆಥಡ್ ಇರುತ್ತೆ. ಹೇಗ್ ಬರ್ತಿದ್ಯಾ ಅಂತ ಸ್ಟೂಡೆಂಟ್ಸ್ ನ ಕೇಳಿದ್ರೆ ನಂಗೆ ಎಲ್ಲ ಆನ್ಸರ್ ಗೊತ್ತಿತ್ತು ಬಟ್ ಬರೆಯಕ್ಕೆ ಟೈಮೇ ಸಾಕಾಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಅವ್ರಿಗೆ ಕೊಟ್ಟಿರೋ ಟೈಮ್ ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳೋ ಸ್ಕಿಲ್ ಅವ್ರಿಗೆ ಗೊತ್ತಿಲ್ಲ ಅಂತ. ನಾನು ಕೊಟ್ಟಿದ್ದ ಎಕ್ಸಾಂಪಲ್ ಪ್ರಕಾರ ಸಮಯ ಪ್ರಜ್ಞೆ ಅಂತ ಅಂದ್ರೆ ಎಕ್ಸಾಮ್ ಅಲ್ಲಿ ಕೊಟ್ಟಿರೋ 3 hours ಟೈಮ್ ಅಲ್ಲಿ ಎಲ್ಲ ಕ್ವಶನ್ಸ್ಗೂ ಸರಿಯಾಗಿ ಆನ್ಸರ್ ಮಾಡ್ಬೇಕು. ಸಮಯನ ಹಣದಂತೆ ಅಂತಾರೆ, ಖಂಡಿತ ಇಲ್ಲ. ಯಾಕಂದ್ರೆ ಹಣನ ಇವತ್ತು ಸೇವ್ ಮಾಡಿ ನಾಳೆ ಯೂಸ್ ಮಾಡ್ಬೋದು, ಆದ್ರೆ ಸಮಯ ಆಗಲ್ಲ. ಟೈಮ್ ನ ಇಟ್ಕೊಳ್ಳೋಕ್ಕೂ ಆಗಲ್ಲ. ಒನ್ಸ್ ಟೈಮ್ ಕಳೆದೋದ್ರೆ ಮತ್ತೆ ಸಿಗೋದೂ ಇಲ್ಲ. ಕಷ್ಟಪಟ್ರೆ ಹಣ ಸಿಗುತ್ತೆ, ಆದ್ರೆ ಸತ್ರು ನಿಮ್ಗೆ ಕಳೆದೋಗಿರೋ ಟೈಮ್ ಮತ್ತೆ ಸಿಗಲ್ಲ. ಸಮಯ ಅಂದ್ರೆ ಜೀವನ. ಸಮಯದ ಸದುಪಯೋಗ ಜೀವನದ ಸಾರ್ಥಕ, ಸಮಯದ ದುರುಪಯೋಗ ಜೀವನದ ನಿರರ್ಥಕ. ಟೈಮ್ ಎಲ್ರಿಗೂ ಇರೋದು 24 ಗಂಟೆನೆ. ಅದೇ ಟೈಮ್ ನ ಯೂಸ್ ಮಾಡ್ಕೊಂಡು ಎಷ್ಟೊಂದ್ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಾಗವ್ರೆ. ಟೈಮ್ ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡ್ರೆ ನೀವು ಆರಾಮಾಗಿ ನಿಮ್ ಗೋಲ್ ನ ಅಚೀವ್ ಮಾಡ್ಬೋದು. ನೀವೇನಾದ್ರೂ ಡೈಲಿ ಲೈಫ್ ಟೈಮ್ ನ ಸರಿಯಾಗಿ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ನಾನೇನೋ ಟ್ರಿಕ್ಸ್ ನ ಫಾಲೋ ಮಾಡಿ. ನಾಳೆ ಮಾಡ್ಬೇಕಾಗಿರೋ ಕೆಲಸನ ಇವತ್ತು ನೈಟ್ ಮಲ್ಕೋಬೇಕಾದ್ರೆ ಅಥವಾ ಬೆಳಗ್ಗೆ ಎದ್ದಾಗ ಒಂದು ಲಿಸ್ಟ್ ಮಾಡಿ. ಆ ಲಿಸ್ಟ್ ಮಾಡ್ಬೇಕಾದ್ರೆ ಪ್ರತಿ ಕೆಲಸಕ್ಕೂ ಒಂದು ಇಂಪಾರ್ಟೆನ್ಸ್ ನ ಕೊಡ್ಬೇಕಾಗುತ್ತೆ. ಅಂದ್ರೆ ಯಾವ್ದು ಅರ್ಜೆಂಟ್ ಇರೋ ವರ್ಕ್ ಮತ್ತೆ ಇಂಪಾರ್ಟೆಂಟ್ ವರ್ಕ್ ಅಂತ ಎಲ್ಲ ಕೆಲಸನ 4 ರೀತಿ ಡಿವೈಡ್ ಮಾಡ್ಬೇಕಾಗಿರುತ್ತೆ. ಯಾವ ರೀತಿ ಅಂದ್ರೆ ಫಸ್ಟ್ ಒನ್ ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಅಂದ್ರೆ ಈ ಕೆಲಸ ಇಂಪಾರ್ಟೆಂಟ್ ಇರುತ್ತೆ ಬಟ್ ಯಾವಾಗ ಬೇಕಾದ್ರೂ ಈ ಕೆಲಸನ ಮಾಡ್ಬೋದು ಅಂತ ಕೆಲಸಗಳನ್ನ ಫಸ್ಟ್ ಲಿಸ್ಟ್ ಮಾಡಿ. ಇನ್ನು ಸೆಕೆಂಡ್ ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್. ಅಂದ್ರೆ ಅರ್ಜೆಂಟ್ ಇರುತ್ತೆ, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಇಂಪಾರ್ಟೆಂಟ್ ಏನಲ್ಲ ಅಂತ ಕೆಲಸಗಳನ್ನ ಸೆಕೆಂಡ್ ಅಲ್ಲಿ ಲಿಸ್ಟ್ ಮಾಡಿ. ಥರ್ಡ್ ಒನ್ ಇಂಪಾರ್ಟೆಂಟ್ ಅಂಡ್ ಅರ್ಜೆಂಟ್. ಅಂದ್ರೆ ಈ ಕೆಲಸ ಇಂಪಾರ್ಟೆಂಟ್, ತುಂಬಾ ಅರ್ಜೆಂಟ್ ಇದೆ ಅನ್ನೋ ಕೆಲಸಗಳನ್ನೆಲ್ಲ ಥರ್ಡ್ ಒನ್ ಅಲ್ಲಿ ಲಿಸ್ಟ್ ಮಾಡಿ. ಇನ್ನು ಲಾಸ್ಟ್ ಒನ್ ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್. ಇಲ್ಲಿ ನಿಮಗೆ ಇಂಪಾರ್ಟೆಂಟು ಅಲ್ಲ ಅರ್ಜೆಂಟು ಅಲ್ಲ ಅನ್ನೋ ಕೆಲಸಗಳನ್ನ ಲಿಸ್ಟ್ ಮಾಡಿ. ಲಿಸ್ಟ್ ಮಾಡಿದ ನಂತರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆದರೆ ನೀವು ಕೆಲಸ ಮಾಡಬೇಕಾದ್ರೆ ಫಸ್ಟು ಇಂಪಾರ್ಟೆಂಟ್ ಮತ್ತು ಅರ್ಜೆಂಟ್ ಇರೋ ಕೆಲಸನ ಫಸ್ಟ್ ಮಾಡಿ. ಸೆಕೆಂಡ್ ಒನ್ನು ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್ ಅನ್ನೋ ಕೆಲಸ ಮಾಡಿ. ಥರ್ಡ್ ಒನ್ನು ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್ ಅನ್ನೋ ಕೆಲಸ ಮಾಡಿ. ಲಾಸ್ಟ್ ಒನ್ನು ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಅನ್ನೋ ಕೆಲಸ ಮಾಡಿ. ನೀವು ಇದೇ ಪ್ರಕಾರ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಯಾವತ್ತೂ ಹೇಳಲ್ಲ ನನಗೆ ಟೈಮ್ ಸಾಕಾಗ್ತಾನೆ ಇಲ್ಲ ಅಂತ. ಯಾಕಂದರೆ ನಿಮ್ಮ ಟೈಮ್ ಎಲ್ಲಿ ವೇಸ್ಟ್ ಆಗ್ತಿದೆ ಅಂತ ನೀವು ಕೆಲಸಗಳನ್ನ ಲೀಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಇಷ್ಟೆಲ್ಲ ಹೇಳಿದ್ರು ಅವರ್ಗಟ್ಟಲೆ ಟೈಮ್ ನ ವೇಸ್ಟ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ರೆ ನಿಮ್ಮ ಗುರಿ ತಲುಪಬೇಕಾದ್ರೆ ನಿಮ್ಗೆ ಸಮಯದ ಅಭಾವ ಆಗ್ದಲೆ ಇನ್ನೇನಾಗುತ್ತೆ ಹೇಳಿ. ನಿಮ್ಮ ಗುರಿನ ನೀವು ಮರಿಬಾರ್ದು. ನಿಮ್ಮ ಕೆಲಸದಲ್ಲಿ ನೀವು ಪರ್ಫೆಕ್ಟ್ ಆಗಿರ್ಬೇಕು ಹೊರತು ಎಮೋಷನಲಿ ಅಲ್ಲ. ಈ ವಿಡಿಯೋ ನೋಡಿದ್ಮೇಲೂ ಟೈಮ್ ಸಾಕಾಗ್ತಿಲ್ಲ ಅಂತ ಗೊಡುತ್ತೀರಾ? ಇಲ್ಲ, ಚಾನ್ಸೇ ಇಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ನ ನಿಮ್ ಲೈಫ್ ಅಲ್ಲಿ ಅಳವಡಿಸ್ಕೊಂಡಾದ್ಮೇಲೆ ಬುದ್ಧಿವಂತಿಕೆನ ಯೂಸ್ ಮಾಡೋದು ದೊಡ್ಡ ಕೆಲಸನೇ ಅಲ್ಲ. ಕೊನೆವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇದು ನನ್ನ ಮೊದಲನೇ ವಿಡಿಯೋ ತೋರಿಸಿರ್ಬೋದು, ಬಟ್ ಇದ್ರಲ್ಲಿ ಏನೇನ್ ಚೇಂಜಸ್ ಮಾಡ್ಕೋಬೇಕು, ಯಾವ ತರ ಹೇಳ್ಬೇಕು, ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಶನ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.